ವಿದ್ಯಾರ್ಥಿಗಳೇ, 2-3 ಅಂಕ ಪ್ರಶ್ನೋತ್ತರಗಳನ್ನು ನಿಮ್ಮ ಎದುರಿಗೆ ತರಲಿದ್ದೇನೆ. ಈ ಪರೀಕ್ಷೆಗೆ ಮೇಲೆ ಬಂದು ಹೋಗಿರುವಂಥವು. ಬೇಜವಾಬ್ದಾರಿ ಮಾಡದೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ನಾಳೆ ಪರೀಕ್ಷೆ ಯಶಸ್ಸಿಗೆ ಸಹಾಯವಾಗಲಿ. ಮೊದಲಿಗೆ ಈಗ ಭಾರತಕ್ಕೆ ಯುರೋಪಿಯನ್ ಆಗಮನ ಈ ಪಾಠದಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮ ತಿಳಿಸಿ. ಈಗ ಕಾರಣಗಳು ನೋಡೋದಾದರೆ, ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ. ಪರಿಣಾಮಗಳು ನೋಡೋದಾದರೆ, ಭಾರತೀಯರಲ್ಲಿದ್ದ ಅನೈಕ್ಯತೆ, ಲೋಭಿತನ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಾಬನಾದದ್ದು, ಕಂಪನಿ ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು, ಯುದ್ಧ ಪರಿಹಾರವಾಗಿ ಮೀರ್ ಜಾಫರನ್ನು ಕಂಪನಿಗೆ 17 ಲಕ್ಷ ರೂಪಾಯಿಗಳನ್ನು ನೀಡಿದನು. ಈಗ ಎರಡನೇದು, ಬಕ್ಸರ್ ಕದನದ ಪರಿಣಾಮಗಳೇನು? ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲೆ ಹಕ್ಕನ್ನು ಬಿಟ್ಟುಕೊಟ್ಟನು. ಔದ್ನ ನವಾಬ ಶೋಜಾ ಉದ್ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಣಾಮ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತ ಕಂಪನಿ ನಿರ್ವಹಿಸಬೇಕಾಯಿತು. ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾ ನಿಜವಾದ ಒಡೆಯರಾದರು. ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಮಾರ್ತಾಂಡ ವರ್ಮ ವೈನಾಡ್ ಸಂಸ್ಥಾನದ ರಾಜ. ಡಚ್ಚರ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು. ಡಚ್ಚರು ಕರಿಮೆಣಸಿನ ವ್ಯಾಪಾರದ ವಿರುದ್ಧ ಹೋರಾಡಿದರು. ಡಚ್ಚರ ಕರಿಮೆಣಸಿನ ವಿರುದ್ಧ ಹೋರಾಟ ಮಾಡಿದಲ್ಲದೆ ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡರು. ಡಚ್ಚರು ಮಾರ್ತಾಂಡ ವರ್ಮನ ಮೇಲೆ ದಾಳಿ ಮಾಡಿದರು. 1741ರಲ್ಲಿ ಡಚ್ಚರು ಅಪಾರ ನಷ್ಟ ಅನುಭವಿಸಿದರು. ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಯಿತು. ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತವಾಯಿತು. 1753 ಆಗಸ್ಟ್ 15ರಂದು ಡಚ್ ಪಡೆಗಳು ಸಂಪೂರ್ಣ ಶರಣಾದವು. ಪ್ರಾಚೀನ ಕಾಲದಲ್ಲಿ ಭಾರತ ಯುರೋಪ್ ದೇಶಗಳ ನಡುವಿನ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಭಾರತ ಮತ್ತು ಯುರೋಪ್ ದೇಶಗಳ ನಡುವಿನ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ವ್ಯಾಪಾರದಲ್ಲಿ ಅರಬ್ಬರು ಏಕಸ್ವಾಮ್ಯವನ್ನು ಹೊಂದಿದ್ದರು. ಭಾರತದ ಸಾಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು. ಇಟಲಿಯ ವರ್ತಕರು ಯುರೋಪ್ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿದ್ದರು. ಇಟಲಿಯ ವರ್ತಕರಿಗೆ ಹೆಚ್ಚು ಲಾಭ ದೊರೆಯುತ್ತಿತ್ತು. ಕಾನ್ಸ್ಟಾಂಟಿನೋಪಲ್ ನಗರವು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳ ಪಟ್ಟಿ ಮಾಡಿ. ಆಟಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡರು. ಭಾರತದ ಸಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು. ಇಟಲಿಯವರು ಯುರೋಪ್ ವ್ಯಾಪಾರದ ಏಕಸ್ವಾಮ್ಯ ಮುರಿಯಲು ಇತರ ಯುರೋಪಿಯನ್ನರು ಬಯಸಿದರು. ನಾವಿಕರ ಉತ್ಸಾಹ, ವೈಜ್ಞಾನಿಕ ಉಪಕರಣಗಳಾದ ದಿಕ್ಸೂಚಿ, ಅಸ್ಟ್ರೋಲೋಪ್, ದಮನ ಮಾಡಲು ಗ್ಲೋಬ್ ಭೂಪಟಗಳ ಆವಿಷ್ಕಾರ. ಬ್ರಿಟಿಷರು ತಮ್ಮ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಲು ಕರ್ನಾಟಿಕ್ ಯುದ್ಧಗಳಿಂದ ಸಾಧ್ಯವಾಯಿತು ಹೇಗೆ? ಮೊದಲ ಕರ್ನಾಟಿಕ್ ಯುದ್ಧ ಫ್ರೆಂಚರು ಇಂಗ್ಲಿಷರ ಮದ್ರಾಸನ್ನು ವಶಪಡಿಸಿಕೊಂಡರು. ಕರ್ನಾಟಿಕ್ ನವಾಬನ ಸೈನ್ಯ ಇಂಗ್ಲೆಂಡಿನ ಪರವಾಗಿ ಫ್ರೆಂಚರ ವಿರುದ್ಧ ಸೋತಿತು. ಎಕ್ಸ್ ಲಾ ಚಾಪೆಲ್ ಒಪ್ಪಂದದಂತೆ ಮದ್ರಾಸ್ ಇಂಗ್ಲಿಷರ ವಶವಾಯಿತು. ಎರಡನೇ ಕರ್ನಾಟಕ ಯುದ್ಧ ಫ್ರೆಂಚರು ಹೈದರಾಬಾದಿನ ನಿಜಾಮನ್ನು ರಕ್ಷಣೆ ಮಾಡಿದರು. ಇಂಗ್ಲಿಷರು ಕರ್ನಾಟಕದಲ್ಲಿ ಫ್ರೆಂಚ್ ಬೆಂಬಲದ ಚಂದಾ ಸಾಹೇಬನನ್ನು ಸೋಲಿಸಿದರು. ಪಾಂಡಿಚೇರಿ ಒಪ್ಪಂದದಿಂದ ಇಂಗ್ಲಿಷರ ಪ್ರಾಬಲ್ಯ ಹೆಚ್ಚಾಯಿತು. ಮೂರನೇ ಕರ್ನಾಟಕ ಯುದ್ಧ 1760ರಲ್ಲಿ ಕೌಂಟ್ ಡಿ ಲಾಲಿ ಇಂಗ್ಲಿಷರ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಿ ಸೋತನು. ಪ್ಯಾರಿಸ್ ಒಪ್ಪಂದದಂತೆ ಫ್ರೆಂಚರು ಪಾಂಡಿಚೇರಿಯನ್ನು ಬಿಟ್ಟು ತಮ್ಮೆಲ್ಲ ನೆಲೆಗಳನ್ನು ಕಳೆದುಕೊಂಡರು. ಹೀಗೆ ಇಂಗ್ಲಿಷರು ತಮ್ಮ ಪ್ರತಿಸ್ಪರ್ಧಿಯನ್ನು ಮೂಲೆ ಗುಂಪನ್ನಾಗಿ ಮಾಡಿದರು. ನೋಡಿ, 1ನೇ ಪಾಠದಲ್ಲಿ ಈ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಬೇಕು. ಈಗ 2ನೇ ಪಾಠಕ್ಕೆ ಬರೋದಾದರೆ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳಾವವು. ಭಾರತೀಯ ರಾಜರು ಬ್ರಿಟಿಷ್ ಸೈನ್ಯ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು
ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ ನೇಮಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಲು ಗವರ್ನರ್ ಜನರಲ್ ಒಪ್ಪಿಗೆ ಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ಸಹಾಯಕವಾಯಿತು ಸಮರ್ಥಿಸಿ ಡಾಲೌಸಿ ಈ ಪದ್ಧತಿಯನ್ನು ಜಾರಿ ತಂದನು. ಯಾವುದೇ ಭಾರತೀಯ ರಾಜನು ಮೃತನಾದರೆ ದತ್ತುಪುತ್ರನ ಉತ್ತರಾಧಿಕಾರ ಹಕ್ಕಿರಲಿಲ್ಲ. ಸತಾರಾ, ನಾಗ್ಪುರ, ಉದಯಪುರ, ಸಂಬಲ್ಪುರ, ನಾಗ್ಪುರ, ಝಾನ್ಸಿ ಬ್ರಿಟಿಷರ ವಶವಾದವು. ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳಾದವು. ಮರಾಠರ ಯುದ್ಧದಲ್ಲಿ ಸೋತರು. ಎರಡನೇ ಬಾಜಿರಾಯ್ ಕೋರೆಗಾಂವ್ ಆಸ್ಟ್ರಿ ಯುದ್ಧದಲ್ಲಿ ಸೋತನು. ಪೇಶ್ವೆ ಹುದ್ದೆ ರದ್ದುಗೊಳಿಸಿ ವಿಶ್ರಾಂತಿ ವೇತನ ನೀಡಲಾಯಿತು. ಪ್ರತಾಪ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರನ್ನು ಪ್ರತಿರೋಧವಾಗಿ ನಿಗ್ರಹಿಸಲಾಯಿತು. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮನನ ಮಾಡಿಕೊಳ್ಳಿ, ಮಂದಟ್ಟು ಮಾಡಿಕೊಳ್ಳಿ, ಬೇಜವಾಬ್ದಾರಿತನ ಮಾಡಬೇಡಿ, ಬರುತ್ತೆ ಬಿಡುವಂಥ ಅಹಮ್ಮಿಗೆ ಹೋಗಬೇಡಿ. ಪರೀಕ್ಷೆ ಇನ್ನೇನು ಕ್ಷಣಕಾಲ ಬಂದುಬಿಡ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಕಾಲ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.